ನನಗೇಕೆ ಬೇಕು ಯಾರ ದೋಷಗಳೆಷ್ಟು ನನಗೇಕೆ ಬೇಕು ನನ್ನ ದೋಷವ ತಿದ್ದಿ ನೀಸಲಬೇಕು ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ ಕರೆಯಿದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ ಪಾಪಿಗಳನ್ನು ದರಿಬ ನೀ ದಯಾ ಸಿಂಧು ಪಾಪಿಗಳನ್ನು ದರಿಬ ನೀ ದಯಾ ಸಿಂಧು ನೀಡೆನಗೆ ಕರುಣೆ ಆ ಕೃಪೆಯ ಬಿಂದು ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ ಕರೆಯಿದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ ತಾಯಿ ನೀನಿರುತ್ತಿರಲು ತಬ್ಬಲಿಯೇ ನಾನು ತಾಯಿ ನೀನಿರುತ್ತಿರಲು ತಬ್ಬಲಿಯೇ ನಾನು ವಾತ್ಸಲ್ಯ ಸುಧೆ ಉಳಿಸಲಾರೆಯ ನೀನು ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ ಕರೆಯಿದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು ಎನ್ನ ಬಂದಿರದೆ ನಿತ್ಯ ನಲಿದಾಡು ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು ಎನ್ನರನ್ಮಂದಿರದೆ ನಿತ್ಯ ನಲಿದಾಡು ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ ಬಾರೆನ್ನ ತಾಯಿ ಬೇಗನೆ ನಿಕ್ಕೈ ಪಿಡಿದೆನ್ನನು ಕಾಪಾಡಬೇಕು ಬಾರೆನ್ನ ತಾಯಿ ಬೇಗನೆ ನಿಕ್ಕೈ ಪಿಡಿದೆನ್ನನು ಕಾಪಾಡಬೇಕು ಬಾರೆನ್ನ ತಾಯಿ ಬೇಗನೆ ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೇನಮ್ಮ ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೇನಮ್ಮ
सुरान्यवृत्तिं कुरु मे गृहे श्री कल्याणवृत्तिं कुरु मे गृहे श्री मुक्तिवृत्तिं कुरु मे गृहे श्री लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತೆ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತೆ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತೆ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದ. ಯಾತ್ರೆಗೆ ಬೇಕು ಅಂದ್ರೆ ಇವತ್ತು ಸತ್ಸಂಗದಲ್ಲಿ ಅಪ್ಪಾಜಿ ಆಶೀರ್ವಾದದಿಂದ ಸಂತಾನ ಪಡೆದವರು ಮತ್ತು ಗರ್ಭಿಣಿಯಾಗಿರ್ತಕ್ಕಂಥವ್ರದ್ದು ಉಡಿ ತುಂಬುವುದಿದೆ. ಸಾಮಾನ್ಯ ಒಂದು 5 ವಾರವಿರೋದು ಹಬ್ಬ ಅಂದರೆ 8 ಹೊತ್ತು 12 ಇತ್ತು. ಆದರೆ ಇವತ್ತು ಹುಬ್ಬಳ್ಳಿನಲ್ಲಿ 26 ಜನರಿಗೆ, ಅದೇ ಸುಮಾರು 1.5 ಗಂಟೆಗಳ ಕಾಲ. ಅದರಲ್ಲಿ 20 ಜನ ಮಕ್ಕಳನ್ನು ಪಡೆದಿರೋರು, ಇನ್ನು 6 ಜನ ಗರ್ಭಿಣಿಯಾಗಿರೋರು. ಇದೇ ಇವತ್ತಿನ ಸತ್ಸಂಗದ ಮುಖ್ಯವಾದ ವಿಶೇಷ. ಇದನ್ನು ಕೇಳಬೇಕು. ದೇವಿ ಮಹಾತ್ಮೆ ಅಂದರೆ ನಾವು ನೋಡಿದ್ವಿ. ಮಧುಕೈಗಳ ವಧೆ, ಮಹಿಷಾಸುರನ ವಧೆ, ಶುಂಭರ ವಧೆ, ದತ್ತಬೀಜಾಸುರ, ಚಂಡಗಂಧರ್ವ. ಆದರೆ ಈ ಕಾಲದಲ್ಲೂ ಅವಳ ಲೀಲೆಗಳು ಹೇಗೆ ನಡೆಯುತ್ತೆ ಬೇಕಾದ್ರೆ ಈ 20 ಜನರ ಒಬ್ಬೊಬ್ಬರ ಅನುಭವವನ್ನು ಕೇಳ್ತಾ ಹೋಗಬೇಕು. ಹೇಗೆ ಎಂತಹ ಕಷ್ಟದ ಸಮಯದಲ್ಲಿ ತಾಯಿ ಕೈ ಹಿಡಿದು ಕಾಪಾಡಬೇಕು ಅಂತ ಹೇಳಿ, ಎಂತಹ ಪ್ರಾಣಾಪಾಯದಿಂದಲೂ ಕೂಡ ಬಾರ್ ಮಾಡಬೇಕು ಅಂತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ರು. ಪ್ರತಿಭಾ ಇವತ್ತು ಫೋನ್ ಮಾಡಿ ಅವರು ಬೆಳಗ್ಗೆ ಅವ್ರ ಟೈಮಿಂಗ್ಸ್ 5 ಗಂಟೆ. ಪ್ರತಿದಿನ ಸೂರ್ಯ ಹೇಗೆ ಹುಟ್ಟುವುದು ನಿಶ್ಚಿತ ಹಾಗೆ ಅಪ್ಪಾಜಿಗೆ 5 ಗಂಟೆ ಆದ ತಕ್ಷಣ ಪ್ರತಿಭಾ 1 ಸೆಕೆಂಡ್ ಮುಂಚೆ ಬರಲ್ಲ. 5 ಗಂಟೆ ಕರೆಕ್ಟಾಗಿ ಫೋನ್ ಬರುತ್ತೆ. ಯಾರ್ಯಾರು ನೀವೇನೇ ಅವ್ರ ಕೈ ಮಾತಾಡಿದ್ರೆ ಎಲ್ಲ ಅಪ್ಪಾಜಿ ಬಗ್ಗೆ ಒಪ್ಪಿಸ್ತಾರೆ. ಮತ್ತೆ ನಾನು ಅವರುಗಳಿಗೆ ಏನ್ ಹೇಳಬೇಕು ಅದನ್ನು ಅವ್ರ ಮುಂದೆ ಹೇಳಿಸ್ತಾ ಇದ್ದೀನಿ. ಯಾಕೆ ನಾನು ಡೈರೆಕ್ಟಾಗಿ ಹೇಳ್ಬಿಡುವಾಗ 24 ಜನ ಹಾಗಾಗಿ ಸಹಜವಾಗಿ 1 ಅವರ್ ಅಲ್ಲೇ ತಗೊಂಡಿದ್ದೀನಿ. ಅಪ್ಪಾಜಿ ಸ್ಲೇಟ್ 1 ಅವರ್ 6 ರೈಟ್ ಲಾಂಗ್. ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಮತ್ತೆ ಗ್ರಂಥ ಬೇಕು ಅಂತ ಅನ್ನೋರು ಹರಿಯಷ್ಟು ಇರೋದು ಹುಬ್ಳಿ ಧಾರವಾಡ. ಬೆಂಗಳೂರಲ್ಲಿ ಒಂದ್ಸರಿ ಆಗ್ತದೆ, ಬೇರೆ ಬೇರೆ ಟೈಮಲ್ಲಿ ಆಗುತ್ತೆ. ನಾಗರಬಾವಿಲಾದ ಬೇರೆ, ಯಲಹಂಕದಲ್ಲಿ ಬೇರೆ ಆದಾಗ ಬೇರೆ ಬೇರೆ ಇರುತ್ತೆ. ಟೋಟಲ್ ಪ್ರಶ್ನೆ ಇಲ್ಲ. ಆದರೆ ಒಂದೇ ಜಾಗದಲ್ಲಿ 500ಕ್ಕೂ ಹೆಚ್ಚು ಗ್ರಂಥಗಳ ವಿತರಣೆ ಆಗಿರೋದು ಹುಬ್ಬಳ್ಳಿಯಲ್ಲಿ ಮಾತ್ರ. ಹಾಗಾಗಿ ಒಂದು ಹಂತದವರೆಗೆ ಅದನ್ನು ನಿಲ್ಲಿಸುತ್ತೆ. 10 ಗಂಟೆವರೆಗೆ ಗ್ರಂಥ ಪ್ರದಾನ ಮಾಡಿ ಅನಂತರ 2-3 ಅವರ್ಸ್ ಸತ್ಸಂಗ ಆಗುತ್ತೆ. ಕೆಲವರಿಗೆಲ್ಲ ಉಳಿದು ಪೂಜೆ ನೀಡಿದರು. ಅದಾದ್ಮೇಲೆ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಅಪ್ಪಾಜಿ ನೇನೆ ಗದಗಲ್ಲಿ ಮಧ್ಯಾಹ್ನ ಮುಗಿಸಿ ಇಲ್ಲಿಗೆ ಬಂದರು. ಆದರೆ ಇಲ್ಲಿ ನನಗೆ ಆತರ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ನಾನು ಬೆಳಗಾವಿ ಹೋಗೋದು,
ಅಲ್ಲಿ ಅಪ್ಪಾಜಿ ವರ್ಧಂತಿ 14, 17, 18, 19. ಹಾಗಾಗಿ ನಾನು ಈಗ ಹೊರಡದೆ 15ನೇ ತಾರೀಕಿನಿಂದ ನಾನು ರಿಲ್ಯಾಕ್ಸ್ ಆಗಿದ್ದೀನಿ. ನೀನು ಕೂಡ ಗ್ರಂಥ ಪಡ್ಕೊಳ್ಳುವಾಗ ಅಥವಾ ಕವಚವನ್ನು ಪಡ್ಕೊಳ್ಳುವಾಗ ಆತರ ಪಡಬೇಡ. ಮತ್ತೆ ಪಾದ ನಮಸ್ಕಾರದ ಅವಕಾಶ ಇರಲ್ಲ. ಆಗ ಬಂದಾಗಲೇ ನಮಸ್ಕಾರವನ್ನು ಮಾಡಿ ನಿನ್ನ ಮನಸ್ಸಿನ ಕೋರಿಕೆಯನ್ನು ಪಾದಕ್ಕೆ ಅರ್ಪಿಸಿ ಹೋಗುವ ಸಮಯ. ಹಾಗಾಗಿ ನೀನು ಆತರ ಮಾಡಬಾರ್ದು, ನಾನು ಆತರ ಪಡಬಾರ್ದು. ಯಾಕೆಂದ್ರೆ ಪರ್ಪಸ್ ಹ್ಯಾಸ್ ಟು ಬಿ ಸರ್ವ್. ಅಪ್ಪಾಜಿ ಅಷ್ಟು ದೂರದಿಂದ ಈ ವಯಸ್ಸಲ್ಲಿ ಬಂದಿರಲಿಕ್ಕಾಗಲಿ ಅಥವಾ ನೀನು ಬೆಳಗ್ಗೆ ಜಾವದಿಂದ ಕಾಯ್ಕೊಂಡು ಕೂತಿರಲಿಕ್ಕೆ ಒಂದು ಅರ್ಥ ಇದೆ. ಅದು ಫಲ ಆಗಬೇಕು, ಸಫಲ ಆಗಬೇಕು. ಹಾಗಾಗಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ ನೀನು ಆತರ ಪಡಬಾರ್ದು, ನಾನು ಆತರ ಪಡಬಾರ್ದು. ಮತ್ತೆ ಈ ಸರಿ ನಿನ್ನ ಬೇರೆ ಸತ್ಸಂಗಗಳಲ್ಲಿ ನಿನಗೆ ಒಂದು ಸೆಕೆಂಡು ಟೈಮ್ ಕೊಡಲ್ಲ. ನೀನು ತಲೆ ಈ ಬೆನ್ನುಗಳು ಪಾದ ಟಚ್ಚಾಗುಗಳೇ ನಡಿ ಅಂತ ಕಡೆ ಹಾಕ್ತಿರ್ತಾರೆ. ಈ ಸರಿ ಕನಿಷ್ಠ 1 ನಿಮಿಷ ಟೈಮ್ ಸಿಗುತ್ತೆ. ಹಾಗಾಗಿ ಅದು ಸಹಜವಾಗಿ ಲೇಟ್ ಆಗ್ತಾ ಹೋಗ್ತೀನಿ. ನೀವು ಬಂದಿರೋ ಯಾರು ಏನು ನನಗೆ ಗೊತ್ತಾಗಬೇಕು. ಹಾಗಾಗಿ ಈ ಸತ್ಸಂಗ ಬಹಳ ತುಂಬಾ ಟೈಮ್ ತಗುತ್ತೆ. ಸ್ಟ್ರೈಟ್ ಪ್ರಶ್ನೆ ಮುಖ್ಯ ಆಗಲ್ಲ. ಅಪ್ಪಾಜಿ ಎಷ್ಟು ಸ್ಟ್ರೈನ್ ಆಗುತ್ತೆ ಸ್ಟ್ರೈಟ್ಗೋಸ್ಕರ ಅಲ್ಲ. ಅಪ್ಪಾಜಿ ಸ್ಟ್ರೈನ್ ಆಗುತ್ತೆ ಅಂದ್ರೆ ಆಶ್ರಮದಲ್ಲಿ ಎಷ್ಟಾಗ್ಬೋದು. ಇಲ್ಲಿ ಬಂದ್ರೆ ಅವ್ರ ಕರ್ತವ್ಯನ ಅವ್ರು ಮಾಡಲೇಬೇಕು. ಅವರವರ ಕರ್ತವ್ಯನ ಅವ್ರು ಮಾಡಲೇಬೇಕು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ದಶಾರ್ಧೂಲ ಕರ್ತವ್ಯಂ ದೈವಮಾಹಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಸುಪ್ರಭಾತವನ್ನು ನಾವು ಜ್ಞಾಪಿಸ್ಬೋದಾ ಇದೆ. ವೆಂಕಟೇಶ್ವರನನ್ನ ಎಬ್ಸಕ್ಕೆ ಸುಪ್ರಭಾತ ಅಲ್ಲ. ಅವನು ಮಲಗದೇ ಇಲ್ಲ. ಅವನು ಮಲಗಿದ್ರೆ ನಾನು ನೀನು ಇರುವುದಿಲ್ಲ. ಹಾಗಾಗಿ ಸುಪ್ರಭಾತ ಯಾತಿಗೆ ಅಂತ ಹೇಳಿದ್ರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ದಶಾರ್ಧೂಲ ಕರ್ತವ್ಯಂ ದೈವಮಾನಿಕಂ. ನಿನ್ನ ಕರ್ತವ್ಯವೇ ದೈವ, ಏಳು ಮಾಡುತ್ತ ನಿನ್ನನ್ನು ನೀನು ಎಬ್ಸಕ್ಕೆ ಒಳಗಡೆ ವೆಂಕಟೇಶ್ವರನ ಎಲ್ಲ ಮಹಾತ್ಮರು ಹೇಳಿದ್ದವನೇ ಕಾಯಕವೇ ಕೈಲಾಸ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳೋದು ಅಷ್ಟೇ. ಅದರಿಂದ ಕರ್ತವ್ಯಂ ದೈವಮಾನಿಕಂ, ಕರ್ತವ್ಯವೇ ದೈವ, ಹೇಳು ಮಾಡು. ಏನ್ ಕೆಲಸ ಮಾಡಬೇಕು? ತ್ರೈಲೋಕ್ಯಂ ಮಂಗಳಂ ಕುರು, 3 ಲೋಕಕ್ಕೆ ಒಳ್ಳೆಯದಾಗುವ ಕೆಲಸವನ್ನು ಮಾಡಬೇಕು. ಇದೆಲ್ಲ ಬಹಳ ಮುಖ್ಯವಾದ ಸುಪ್ರಭಾತದಲ್ಲಿ. ಅದರಿಂದ ನಮ್ಮನ್ನು ನಾವು ಜಾಗೃತಗೊಳಿಸಿ ನಮ್ಮನ್ನು ನಾವು ಕರ್ತವ್ಯಕ್ಕೆ ಹಂಚಿಕೊಂಡ ಆ ಕರ್ತವ್ಯ ಮಾಡುವಾಗ 4 ಜನರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಸುಪ್ರಭಾತ. ಅದನ್ನು ಯಾವಾಗಲೂ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಹೋಗ್ಬೇಕು. ಆ ಸಮಯದಲ್ಲಿ ನನಗೆ ಸ್ಟ್ರೈನ್ ಆಯಿತು, ನನಗೆ ಸುಸ್ತಾಯಿತು, ನನಗೆ ಆಗಲ್ಲ ಅಲ್ಲ, ಅದು ದೈವ ಕಾರ್ಯ. ಮಾಡಬೇಕು, ಮಾಡಲೇಬೇಕು. ಒಂದು ದಿನ ಬರುತ್ತೆ ಮಲಿಕೊಂಡು ಕಾಲು ಚಾಚ್ಕೊಂಡು ದಿನ ಅವತ್ತು ಮತ್ತೆ ಹೇಳಕ್ಕಾಗಲ್ಲ. ಅವತ್ತು ರೆಸ್ಟ್ ಇದ್ದೇ ಇರುತ್ತೆ. ಆಮೇಲೆ ಆ ರೆಸ್ಟ್ಗೋಸ್ಕರ ಕಾಯಬಾರ್ದು. ಇರುವವರೆಗೆ ಕೊನೆ ಉಸಿರಿರುವವರೆಗೂ ನಮ್ಮ ಭಗವಂತ ನಮ್ಮನ್ನ ಯಾವ ಕಾರ್ಯಕ್ಕೆ ಇಲ್ಲಿ ತಂದು ಬಿಟ್ಟಿದ್ದಾನೆ. ಪ್ರತಿಯೊಂದು ಅಣು ರೇಣುವನ್ನು ಕೂಡ ಸುಮ್ಮನೆ ಸೃಷ್ಟಿಯಾಗಲ್ಲ. ಭಗವಂತ ತನ್ನ ಕಾರ್ಯಕ್ಕೆ ಒಂದೊಂದು ಅಣುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅವುಗಳ ಕರ್ತವ್ಯವನ್ನು ನಾವು ಮಾಡಬೇಕು. ಅದೇ ಪ್ರಕೃತಿಯ ನಿಯಮಾಲಯ. ಎಲ್ಲವೂ ಕೂಡ ಪ್ರಕೃತಿ ನಿಯಮದಂತೆ ನಡೀತಾ ಇರುತ್ತೆ. ಸೂರ್ಯ ಯಾರನ್ನ ಕೇಳ್ಕೊಂಡು ಹುಟ್ಟಲ್ಲ, ನದಿ ಯಾರನ್ನ ಕೇಳ್ಕೊಂಡು ನೀರು ಹರಿಯಲ್ಲ, ಗಾಳಿ ಯಾರನ್ನ ಕೇಳ್ಕೊಂಡು ಬೀಸಲ್ಲ. ವಿ ಹ್ಯಾವ್ ಟು ಡೂ ಯುವರ್ ಡ್ಯೂಟಿ. ಬರಲೇಬೇಕು, ಮಾಡಲೇಬೇಕು. ಜಗನ್ಮಾತೆ ನನಗೆ ವಹಿಸಿದ ಕೆಲಸ ಇದು. ನನ್ನ ಪರವಾಗಿ ನೀನು ಕೂತ್ಕೋ ಅಲ್ಲಿ ಅಂತ. ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕು. ಯಾಕೆಂದ್ರೆ ನನ್ನ ಕರ್ತವ್ಯ ಅಲ್ಲ, ಅವಳ ಕರ್ತವ್ಯವನ್ನು ನನ್ನ ಮೂಲಕ ಮಾಡಿಸ್ತಿದ್ದಾಳೆ ಅಷ್ಟೇ. ಹಾಗಾಗಿ ಅದು ಕೂಡ ಯಾಕೆ ಕೇಳಿದ್ರೆ ಆತರ ಪಡ್ಕೋಬೇಡ. ಹೆಚ್ಚು ಕಮ್ಮಿ 1 ವರ್ಷದ ನಂತರ ನಾವು ಬಳಿ ಬಂದಿರೋದು ಗೈಡೊಂಡ ನೆಕ್ಸ್ಟ್ ಇರತ್ತೆ ಅಂತ. ಅದಕ್ಕೋಸ್ಕರ ನೀನು ತಾಳ್ಮೆಯಿಂದ ನಿರಾಳವಾಗಿರು. ದುರ್ಗಾ ಸಂಸ್ಥಾನ ಪೂರ್ಣ ಪ್ರಮಾಣದಲ್ಲಿ 1 ವರ್ಷದಲ್ಲಿ ಅಪ್ಪಾಜಿ ಕುಟೀರಾದ್ಮೇಲೆ ಅವರು ಹೊರಗಡೆ ಇರುವುದೇ ಕಡಿಮೆ ಆಗುತ್ತೆ. ಎಲ್ಲವೂ ಕೂಡ ಅಲ್ಲಿ ನಡೀತಾ ಹೋಗಬೇಕಾಗುತ್ತೆ. ಯಾಕೆ
ಆ ದೈವಿಕ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇವತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ಸ್ಥಾವರಗಳಿವೆ, ಅಣುಸ್ಥಾವರ, ಜಲಸ್ಥಾವರ ಎಲ್ಲವೂ ಇದೆ. ಆದರೆ ದೈವಿಕ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಪ್ರಪಂಚದ ಒಂದೇ ಒಂದು ಸ್ಥಾವರ ಅಂದ್ರೆ ಅದು ದುರ್ಗಾ ಸಂಸ್ಥಾನ ಆಗಿದೆ. ಹಾಗಾಗಿ 10,000 ಮಾನಸ ವೃತ್ತಿಯನ್ನು ಅದಕ್ಕೆ ತಯಾರು ಮಾಡಬೇಕಾದ ಅಪಾಧಿಯ ಕರ್ತವ್ಯ. ಅದರ ಪ್ರಥಮ ಹೆಜ್ಜೆಯೇ ಶ್ರೀಚಕ್ರನಿಗೆ. ಶ್ರೀಚಕ್ರನಿಗೆ ಬರೀ ಒಂದು ಗ್ರಂಥ ಅಲ್ಲ, ಅದು ಸಾಕ್ಷಾತ್ ಜಗನ್ಮಾತೆಯೇ. ಅವಳ ಅವಳನ್ನು ನಿಮ್ಮ ಮನೆಗೆ ಕಳಿಸಿ ಅಲ್ಲ ಮೂಲಕ ಆ ಶಕ್ತಿ ಜಾಗೃತವಾಗ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನಲ್ಲಿ ಅದಮ್ಯವಾದ ಶಕ್ತಿ ಇದೆ. ಯಾವುದರಲ್ಲಿ ಅದಮ್ಯವಾದ ಶಕ್ತಿ ಮನುಷ್ಯನಲ್ಲಿ? ಮನುಷ್ಯನಲ್ಲಿ ಅದಮ್ಯವಾದ ಶಕ್ತಿ ಇದೆ. ಅದು ಯಾವುದರಲ್ಲಿದೆ? ಭಾವನೆಗಳಲ್ಲಿದೆ. ಭವಾನಿ ಭಾವನೆಗಳಲ್ಲಿ. ಭಾವನೆಯ ಇಡೀ ಮನುಷ್ಯನ ಶಕ್ತಿ ತುಂಬಿರುವ ಭಾವನೆಗಳಲ್ಲಿ. ಭಾವನೆ ಚಿತ್ತದಲ್ಲಿ ಆ ಭಾವನಾ ಶಕ್ತಿ ಏನ್ ಬೇಕಾದ್ರೂ ಮಾಡಿಸ್ಬಿಡತ್ತೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ದನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ತನಕ ಭಾವ ತುಂಬಿ ಹಾಕ. ಪೂರ್ವಕ್ಕೆ ನಿಂತಿದ್ದ ಉಡುಪಿಯ ಕೃಷ್ಣ ಪಶ್ಚಿಮಕ್ಕೆ ತಿರುಗಿತು, ಗೋಡೆ ತಿರುಗಿತು, ದರ್ಶನ ಹೋಯಿತು. ಅದು ನಡೆದಿದ್ದು ಕೇವಲ ಕನಕನ ಭಾವನೆಯ ಉನ್ನತೀಕರಣದಿಂದ. ಭಗವಂತನನ್ನ ನಿನ್ನ ಬಳಿಗೆ ಎಳ್ಕೊಂಬರುವುದು ನಿನ್ನ ಭಾವನೆಗಳಿಂದ ಮಾತ್ರ. ಜಗತ್ತನ್ನು ಬದಲಾಯಿಸುವ ಶಕ್ತಿ ಇರುವುದು ನಿನ್ನ ಭಾವನೆಗಳಿಗೆ ಮಾತ್ರ. ಆ ಭಾವನೆಗಳ ಉನ್ನತೀಕರಣ, ಆ ಭಾವನೆಗಳ ದೈವಿಕರಣವೇ ಪ್ರಮುಖವಾದಂತಹ ಅಸ್ತ್ರ ಆಗತ್ತೆ ದುರ್ಗಾ ಸಂಸ್ಥಾನದಲ್ಲಿ. ಆ ಭಾವನೆಗಳನ್ನು ಉನ್ನತೀಕರಣ ಮಾಡೋದು ಹೇಗೆ ಮತ್ತು ಆ ಭಾವನೆಗಳನ್ನು ದೈವೀಕರಣ ಮಾಡತಕ್ಕಂಥದ್ದು ಹೇಗೆ ಅಂತಕ್ಕಂತಹ ಪ್ರಮುಖವಾದಂತಹ ಕಾರ್ಯ ನಡೀತಕ್ಕಂಥದ್ದು ದುರ್ಗಾ ಸಂಸ್ಥಾನದಲ್ಲಿ. ಹಾಗಾಗಿ ಆ ಭಾವನೆಗಳಿಗೆ ಉತ್ಕೃಷ್ಟವಾಗಿದೆ. ಯದ್ಭಾವಂ ತದ್ಭವತಿ. ಏನೇ ಭಾವಿಸಿ ಹಾಗೆ ನಡೆದು ಹೋಗುತ್ತೆ. ಜೀವನವೇ ಭಾವನೆಯ ಮೇಲೆ ನಿಂತಿದೆ. ಬರೀ ಭಗವಂತ ಅಲ್ಲ, ನಮ್ಮ ಇಡೀ ಪ್ರತಿದಿನದ ಜೀವನವಾಗುವ ಭಾವನೆಗಳ ಮೇಲೆ ನಿಂತಿದೆ. ಪ್ರಪಂಚ ನಿಂತಿರೋದು ಭಾವನೆಗಳ ಮೇಲೆ. ಅದರಿಂದ ಆ ಭಾವನೆಗಳನ್ನು ಉನ್ನತೀಕರಣಗೊಳಿಸುವುದು ಹೇಗೆ, ಆ ಭಾವನೆಗಳನ್ನ ದೈವೀಕರಣಗೊಳಿಸುವುದು ಹೇಗೆ, ಇದು ರಾಮಕೃಷ್ಣ ಪರಮಹಂಸರು ಜಗತ್ತಿಗೆ ನೀಡಿದ ಕೊಡುಗೆ. ಆ ಭಾವನೆಗಳ ಉನ್ನತೀಕರಣ, ಭಾವನೆಗಳ ದೈವೀಕರಣವನ್ನು ಮಾಡ್ತಾರೆ. ಅದಕ್ಕೆ ನೀನು ಹೇಗೆ ಭಾವಿಸ್ತೀಯ ಹಾಗೆ. ಈ ಪ್ರಪಂಚ ಇದು ಒಂದೇ. ಕೆಲವರಿಗೆ ಅಯ್ಯೋ ಈ ಪ್ರಪಂಚವೇ ಸತ್ಯ, ಕೆಲವರಿಗೆ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತಿದೆ. ಪ್ರಪಂಚ ಬದಲಾಗ್ತಾ ಇರೋದು ನಿನ್ನ ಭಾವನೆ. ಅದಕ್ಕೆ ನಮ್ಮ ಗುರುಗಳು ಸ್ವಾಮಿ ವಿಜಯಾನಂದ ಸರಸ್ವತಿ ಮಹಾರಾಜರು ಅವರು ಹೊಸದಾಗಿ ಮದುವೆಯಾದ ಗಂಡು ಹೆಣ್ಣನ್ನು ಆಶೀರ್ವಾದ ಕರ್ಕೊಂಡವರು. ಅವರು ಹೇಳೋರು, ಹೆಣ್ಣುಮಗುವನ್ನ ಕರೆದು ಅವರು ಒಂದು ಸೀರೆಯನ್ನು ಹೊಲಿಸಿ ಹೇಳೋರು, ಮಗು ನಿನ್ನ ಗಂಡನನ್ನ ಗುಲಾಮನನ್ನಾಗಿ ಭಾವಿಸಿಕೊಂಡು ನೀನು ಗುಲಾಮನ ಹೆಂಡತಿಯಾಗಿ ಬದುಕುವ ಬದಲು ನಿನ್ನ ಗಂಡನನ್ನ ರಾಜನನ್ನಾಗಿ ಭಾವಿಸಿಕೊಂಡು ರಾಣಿಯಾಗಿ ಬದುಕು. ನಿನ್ನ ಗಂಡನ ಈ ಗುಲಾಮ ಅಂತ ಭಾವಿಸಿಕೊಂಡ್ರೆ ನೀನೇನಾಗ್ತಿ? ಗುಲಾಮ ಹೆಂಡತಿ ಆಗ್ತಿ. ನಿನ್ನ ಗಂಡನ ರಾಜ ಅಂತ ಭಾವಿಸಿಕೊಂಡ್ರೆ ನೀನೇನಾಗ್ತಿ? ಎಲ್ಲ ನಿನ್ನಲ್ಲಿದೆ. ಗಂಡು ಮಗುನ ಕೇವಲ ಒಂದು ಉಡುಗೊರೆ ಕೊಟ್ಬಿಟ್ಟು ನಿನ್ನ ಹೆಂಡತಿಯನ್ನು ಗುಲಾಮಳಾಗಿ ಭಾವಿಸಿಕೊಂಡು ಗುಲಾಮಳ ಗಂಡನಾಗುವ ಬದಲು ನಿನ್ನ ಹೆಂಡತಿಯನ್ನು ರಾಣಿಯಾಗಿ ಭಾವಿಸಿಕೊಂಡು ನಿನ್ನ ರಾಜನಾಗಿ ಮಾಡಿ ಹೋಗುತ್ತಿದ್ದರು. ಈ ಹೇಗೆ ಭಾವಿಸಿ ಹಾಗೆ ಇಡೀ ಜೀವನ, ಜಗತ್ತು, ಭಗವಂತ ಎಲ್ಲ ನಿಂತಿರುವುದು ಆ ಭಾವನೆಗಳು. ಆ ಭಾವನೆಗಳ ಉನ್ನತೀಕರಣ, ಆ ಭಾವನೆಗಳ ದೈವೀಕರಣ ಆದಾಗ ಇಡೀ ಜಗತ್ತು ಬದಲಾಗತ್ತೆ. ಆ ಒಂದು ಶಕ್ತಿ, ಅದೇ ದೈವಿಕ ಶಕ್ತಿ. ದೈವಿಕ ಶಕ್ತಿ ಬೇರೆ ಎಲ್ಲಿಗೋ ಮೇಲಿಂದ ಬಂದ್ಬಿಡುತ್ತೆ, ಆಕಾಶದಿಂದ ಬಂದ್ಬಿಡುತ್ತೆ ಅಲ್ಲ, ಅದು ನಿನ್ನೊಳಗೆ ಇದೆ. ಇವನೇ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಇಟ್ ಇಸ್ ದೇರ್ ವಿತ್ ಇನ್ ಯು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧಿತ ಅಂತ
ಎಲ್ಲೋ ಹುಡುಕ್ಬೇಡ, ಎಲ್ಲೋ ಹುಡುಕಿದ್ರೆ ಸಿಗುವುದೂ ಇಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದಾದೆಯೋ ನಮ್ಮೊಳಗೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಗಂಡ ಹೆಂಡತಿ ಮರ ಸುತ್ತಿದ್ದು ಸುತ್ತಿದೆ, 7 ಜನ್ಮಕ್ಕೆ ನೀನೇ ಗಂಡ ನೀನೇ ಹೆಂಡತಿ, ಎಲ್ಲಿವರೆಗೆ? ನಿನ್ನ ಈಗೋ ಟಚ್ ಆಗುವವರೆಗೆ. ಒಂದು ಸರಿ ನಿನ್ನ ಅಹಂಕಾರಕ್ಕೆ ಒಂದು ಚೂರು ಪೆಟ್ಟು ಬಿತ್ತು, ನೀನ್ ಯಾರೋ ನಾನು ಯಾರು. ಹತ್ತಿರವಿದ್ದರೂ ದೂರ ನಿಲ್ಲಬೇಕು. ನೋಡಕ್ ನಾವೆಲ್ಲ ಹತ್ರ ಇದ್ದೀವಿ, ಆದ್ರೆ ದೂರದಲ್ಲಿದ್ದೀವಿ ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನ. ಯಾರಿಗೆ ಪರಿಣಿತ ಜಗತ್ತಿನಲ್ಲಿ ಸಾಧ್ಯ ಇದೆ? ಬದುಕಿರುವಾಗ ಹೊಂದ್ಕೋಬೇಕು. ಅಡ್ಜಸ್ಟ್ ಯುವರ್ ಸೆಲ್ಫ್ ಟು ದ ಸಿಚುಯೇಷನ್ಸ್, ಟು ದ ಪರ್ಸನ್ಸ್, ಟು ದ ಪ್ಲೇಸ್. ಇರುವ ಜಾಗಕ್ಕೆ, ಇರುವ ಜನರಿಗೆ, ಇರುವ ಪರಿಸರಕ್ಕೆ ಹೊಂದಾಣಿಕೆ ಮಾಡುವ ಮನಸ್ಸು ಬಂದ ನಿನ್ನ ಭಾವನೆಗಳು ದೈವಿಕರಣ ಆಗ್ತಿದೆ ಅಂತ ಅರ್ಥ. ಡೋಂಟ್ ಟ್ರೈ ಟು ಚೇಂಜ್ ದ ವರ್ಲ್ಡ್, ಚೇಂಜ್ ಯುವರ್ ಸೆಲ್ಫ್. ಪ್ರಪಂಚವನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಡ, ನಿನ್ನನ್ನು ನೀನು ಬದಲಾಯಿಸು. ಇದು ಮಾತ್ರವೇ ನಿನ್ನಿಂದ ಸಾಧ್ಯ. ಗಂಡನ್ನು ನೀವು ಬದಲಾಯಿಸಕ್ಕಾಗಲ್ಲ, ಮಕ್ಕಳನ್ನು ಬದಲಾಯಿಸಕ್ಕಾಗಲ್ಲ, ನಿಮ್ಮ ಅಪ್ಪ ಅಮ್ಮನೂ ಬದಲಾಯಿಸಕ್ಕಾಗಲ್ಲ. ಆ ಪ್ರಯತ್ನ ಯಾಕೆ ಮಾಡ್ತಿ? ಬದಲಾಯಿಸಕ್ಕಿರೋದು ಒಂದೇ ಒಂದು, ಅದು ನಿನ್ನನ್ನು ನೀನು ಬದಲಾಯಿಸ್ಕೋಬಹುದಷ್ಟೇ. ಟ್ರೈ ಟು ಚೇಂಜ್ ಯುವರ್ ಸೆಲ್ಫ್, then the whole world changes. ಈ ಗ್ರೂಪ್ಗಳು ಪ್ರಾರಂಭ ಆದಾಗ ಬಿಗಿನಿಂಗ್ ಅಲ್ಲೇ ಒಬ್ಬ ಆಕೆ ಕಳಿಸಿದ್ರು ಮೆಸೇಜ್, ಅಪ್ಪಾಜಿ ಆ ಮಾತುಗಳನ್ನ ಹೇಳಬಾರ್ದು. ಆ ಆಕೆ ಕಳಿಸಿದ ಮೆಸೇಜ್ ಗ್ರೂಪಲ್ಲೇ ಹಾಕಿದ್ಬೇಕ. ನನ್ನ ಗಂಡರು ನಾನು ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ಲ. ನನ್ನ ಗಂಡನ ನೋಡಿದ್ರೆ ನನಗೆ ಮೃಗ ನೋಡಿದ ಹಾಗಾಗದು. ಸೇಮ್ ವರ್ಡ್ ಶಿ ಹ್ಯಾಸ್ ಯೂಸ್ಡ್. ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ಸ್ವಲ್ಪ ಕಾಲ ಕಳೆದ ಮೇಲೆ ನಾನು ದಿನ ಕೇಳ್ತಾ ಅವರು ಕೇಳ್ತಾ ಇದ್ರು. ಈಗ ಅವರು ತುಂಬಾ ಬದಲಾಗ್ಬಿಟ್ಟಿದ್ದಾರೆ ಅಪ್ಪಾಜಿ, ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಈ ಇಬ್ರು ನಾವು ಜೊತೆಲೇ ಕೂತ್ಕೊಂಡು ನೀವು ಕಳಿಸೋ ಆಡಿಯೋನೆಲ್ಲ ಕೇಳ್ತಾ ಇರ್ತೀವಿ. ನಾವಿಬ್ರು ಇವಾಗ ಸುಖವಾಗಿ ಸಂತೋಷವಾಗಿದ್ದೀವಿ ಅಂತ ಕಳಿಸಿದ್ರು ಆಡಿಯೋ ಮೆಸೇಜ್. ನಾನು ಅದನ್ನ ಕೇಳ್ಬಿಟ್ಟು ನಕ್ಬಿಟ್ಟೆ. ಅವ್ರು ಹೇಳಿದ್ದು, ನಿಮ್ಮ ಆಡಿಯೋ ಕೇಳ್ತಾ ನಮ್ಮ ಯಜಮಾನರು ಬದಲಾಯಿಸ್ಬಿಟ್ಟಿದ್ದಾರೆ ಅಪ್ಪಾಜಿ, ನೀವು ತುಂಬಾ ಚೆನ್ನಾಗಿದ್ದೀವಿ ಪದವನ್ನ ಕೇಳಿ ನೆನಪಿದೆ. ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಆಡಿಯೋ ಕೇಳಿ ನಮ್ಮ ಯಜಮಾನರು ಬದಲಾಗಿದ್ದಾರೆ ಅಂತ. ಅದು ಪೂರ್ಣ ಸತ್ಯ ಅಲ್ಲ. ಆ ಆಡಿಯೋ ಕೇಳಿ ಬದಲಾಗಿದ್ದು ನೀರು ಬದಲಾಗಿದ್ದರಿಂದ ನಿಮ್ಮ ಯಜಮಾನರು ಬದಲಾಗಿದ್ದಾರೆ. That is how we have to take the life. ಮತ್ತೆ ಇರುವಷ್ಟು ಜೀವನ ನಿರಂತರ ಮಾಡಬೇಕು. No one's life is a cakewalk. ಯಾರ ಜೀವನವೂ ಹೂವಿನ ಹಾಸಿಗೆ ಅಲ್ಲ, ಕಲ್ಲು ಮುಳ್ಳು ಇರುತ್ತೆ. ಇವೆಲ್ಲದರ ನಡುವೆ ನಾವು ನಲಿಯುತ್ತಾ ಇರುವುದೇ ಜೀವನ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತಾ ನಗಿಸುವುದು ಅತಿಶಯದ ಧರ್ಮ, ಮುಂತೋತಿರ್ಮ. ನಾನು ಯಾವಾಗ ಹೇಳಿದಷ್ಟೇ, ನಗು ನಲಿಯುತ್ತಾ ಇದೆ. ಬಿ ಹ್ಯಾಪಿ, ಕೀಪ್ ಆನ್ ಸ್ಮೈಲಿಂಗ್. ಮಿಕ್ಕಿದ ವಿಚಾರ ಅಪ್ಪಾಜಿ ಮಾಡ್ಕೊತಾರೆ. ನೀನ್ ಯಾಕೆ ತಲೆ ಹಿಡಿಸ್ಬೇಕು? ನೀನು ಅಪ್ಪಾಜಿ ಹೇಳ್ಬೇಕು ಅಷ್ಟಿದೆಯ, ಆದ್ರೆ ಬಿಡಲ್ಲ. ಬಿಟ್ಟೆ ತಲುಪೋತೀಯ, ಬಿಡಲ್ಲ. ಆಯ್ತಾ? ಎಲ್ಲ ಅಪ್ಪಾಜಿ ಪಾದಕ್ಕೆ ಹಾಕ್ಬೋದೀನಿ ಅಂತ ಸುಮ್ಮನಿರಲ್ಲ. ಮುಂದಕ್ಕೆ ಸೇರಿಸಿದ್ಯಾ ಏನಾಗುತ್ತೋ ಏನು, ಎಲ್ಲ ಅಪ್ಪಾಜಿ ಪಾದಕ್ಕೆ ಹಾಕ್ಬೋದೀನಿ. ಏನಾಗುತ್ತೋ ಏನೋ ಅಂತ ಅರ್ಥ, ನಿಮ್ಮ ಪಾದಕ್ಕೆ ಹಾಕಿಲ್ಲ ಅಂತ ಅರ್ಥ. ಅದರಿಂದ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ, ನಮ್ಮಲ್ಲಿರುವ ಅಗಮ್ಯವಾದ ಶಕ್ತಿಯನ್ನು ಹೊರಹೊಮ್ಮುವಂತಹ
ಕಾರ್ಯ ದುರ್ಗಾ ಸಂಸ್ಥಾನ. ಅದಕ್ಕಾಗಿ ಪ್ರಥಮ ಹಂತದಲ್ಲಿ ಶ್ರೀಚಕ್ರನಿಗೆ ಗ್ರಂಥ, ಅದರ ಜೊತೆಗೆ ನಿನ್ನನ್ನು ಪೂರ್ಣವಾಗಿ ರಕ್ಷಣೆ ಮಾಡತಕ್ಕಂಥ ದುರ್ಗಾ ಕವಚ. ಭಾರತೀಯ ಪರಂಪರೆ ದೈವಿಕತೆ ಇರುವುದು ಅದಮ್ಯವಾದ ಶಕ್ತಿ. ಆ ಶಕ್ತಿ ಏನನ್ನ ಬೇಕಾದರೂ ಮಾಡಬಹುದು ಅನ್ನೋದನ್ನ ಇವತ್ತು 10 ಗಂಟೆಯ ನಂತರ ನೋಡು 26 ಜನ ಬರ್ತಾರೆ. ಅವರು ತಮ್ಮ ತಮ್ಮ ಅನುಭವಗಳನ್ನು ಹೇಳ್ಕೊತಾರೆ. ಆಗ ಗೊತ್ತಾಗತ್ತೆ ಆ ಭಗವಂತನ ಜಗನ್ಮಾತೆಯ ಶಕ್ತಿ ಏನು ಅಂತಕ್ಕಂಥದ್ದು. ಒಂದು ಮಾತನ್ನ ಕೊನೆಯದಾಗಿ ನೆನಪಿಟ್ಟು, ಜಗನ್ಮಾತೆ ಎಲ್ಲೋ ಆಕಾಶದಲ್ಲೋ ದೇವಲೋಕದಲ್ಲೋ ದೇವರ ಗುಡಿಯಲ್ಲೋ ಅಷ್ಟೇ ಅಲ್ಲ, ಅವಳು ನಿಜವಾಗಿ ಇರುವುದು ನಿನ್ನ ಹೃದಯದಲ್ಲಿ. ನೀನು ಕೂಡ ಜಗನ್ಮಾತೆಯ ಸ್ವರೂಪವೇ. ನಿನಗೆ ನನ್ನ ಮನಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. 6 ರೈಟ್ ಲಾಂಗ್ ಬ್ರೀತ್. ನೆಟ್ಗೆ ಕೊಟ್ಟು ನಿಧಾನಕ್ಕೆ ಒಂದೆರಡು ಸೇರಿಸುತ್ತಾರೆ. ನಾನು ಕಥೆ ಹೇಳಿ ನಿಲ್ಸಿದ ಮೇಲೆ ಹೇಳು. ನಾವಿವತ್ತು ಹೀಗಿದ್ದೀವಿ ಕಾರಣ ನಮ್ಮ ತಂದೆ ತಾಯಿಗಳು. ಅದರಿಂದ ಮೊದಲು ತಂದೆ ತಾಯಿಗಳನ್ನ ಗುರು ಹಿರಿಯರ ಸ್ಮರಣೆಯನ್ನು ಮಾಡಬೇಕು. ಅದೇ ಮೊದಲನೆಯ ಕರ್ತವ್ಯ. ಕರ್ತವ್ಯ ದೈವಮಾನಿಕ, ಮೊದಲನೆಯ ಕರ್ತವ್ಯ. ಮೆಟ್ಟಿ ಕೂತ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಇವತ್ತೀಗ ಬಂದು ಕೂತಿದೆಯಾ, ನಿನ್ನಲ್ಲಿ ಇಷ್ಟು ಸಂಸ್ಕಾರ ಬೆಳೆದಿರೋದಕ್ಕೆ ನೀನೇ ಕಾರಣ ಅಲ್ಲ. ನಿನ್ನ ಅಪ್ಪ ಅಮ್ಮ, ನಿನ್ನ ಗುರು ಹಿರಿಯರ ಅವರ ಆಶೀರ್ವಾದವೇ ನಿನ್ನನ್ನು ಕೂರಿಸಿರೋದು. ಮೊದಲವರ ಸ್ಮರಣೆ ಮಾಡು. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಎರಡನೇದಾಗಿ ನನ್ನ ಎಲ್ಲ ಕೆಲಸ ಕಾರ್ಯಗಳು ಯಾವುದೂ ವಿಘ್ನ ಇಲ್ಲದಂತೆ ನಡೆಸಿಕೊಡು ಅಂತ ಹೇಳಿ ವಿಘ್ನ ವಿನಾಶಕ ಮಹಾಗಣಪತಿಯ ಪ್ರಾರ್ಥನೆ ಮಾಡು. ಜೊತೆ ಹೇಳು, ನಿಂಗೂ ಗೊತ್ತಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಮೇಲೆ ಪ್ರಾರ್ಥನೆ ಮಾಡಬೇಕಾದ ಸೂರ್ಯನ. ಸೂರ್ಯ ಪ್ರತ್ಯಕ್ಷ ದೇವತೆ, ಕಣ್ಣಿಗೆ ಕಾಣುವ ದೇವ ಯಾರಪ್ಪ ಅಂದ್ರೆ ಸೂರ್ಯ. ಸೂರ್ಯನ ಪ್ರಾರ್ಥನೆ ಮಾಡು. ನಿನಗೂ ಬರುತ್ತೆ. ಜೊತೆ ಹೇಳು. ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣಿ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಓಂ ನಮಃ ಸೂರ್ಯಾಯ ಶಾಂತಾಯ
ಜೊತೆ ಹೇಳು ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್थे ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ವಯೇಭ್ಯಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಮ್ಮ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಚೇತನಿತ್ಯವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಂ ಪ್ರಣತಾಸ್ಮತಾಂ ಓಂ ಶ್ರೀ ಚಕ್ರನಿಲಯನ ಪ್ರಾರ್ಥನೆ ಮಾಡು ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರನಾಗಗಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂ ಚ ಧರಣಿ ಸದನತ್ರಯಂ ಚ ಶ್ರೀಚಕ್ರರಾಜ ಉದಿತ ಪರದೇವತಾಳ ಶ್ರೀಚಕ್ರರಾಜ ನಿಲಯ ಶ್ರೀಮತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಶ್ರೀಚಕ್ರ ನಿಲಯನ್ನ ಅಮ್ಮ ನೀನು ಬಾಮ್ಮ ಬಂದು ಎರಡು ಕಡೆ ನೆಲೆ ನಿಲ್ಲು. ಒಂದು ನನ್ನ ಮನೆಯಲ್ಲಿ ನೆಲೆ ನಿಲ್ಲು, ಮತ್ತೊಂದು ನನ್ನ ಹೃದಯದಲ್ಲಿ ನೆಲೆ ನಿಲ್ಲು ಅಂತ ಹೇಳಿ ಪ್ರಾರ್ಥನೆ ಮಾಡು. ಹೇಳ್ಕೊಟ್ಮೇಲೆ ಹೇಳು ಸ್ಥಿರ ಭವ ಸ್ಥಿರಾಭವ ಶ್ರೀಚಕ್ರ ನಿಲಯೇ ಶ್ರೀಚಕ್ರ ನಿಲಯೇ ನಿಶ್ಚಲ ನಿಶ್ಚಲ ಭವ ನಿರ್ಮಲೆ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಮಹಾನ್ ಸ್ಥಿರ ಭವ ಸ್ಥಿರಾಭವ ಶ್ರೀಚಕ್ರ ನಿಲಯೇ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಪ್ರಸನ್ನ ಹೃದಯ ಭವ ಜೊತೆಗೆ ತಾಯಿಯನ್ನೇ ಕಳಿಸ್ತಿದ್ರು. ಆ ಭಾವನೆ ಭವಾನಿ ಭಾವನಾ ಲೋಕನಿ ಕರ್ಕೊಂಡು ಹೋಗುವಾಗ ಯಾವುದೋ ಒಂದು ಪುಸ್ತಕವನ್ನು ಗ್ರಂಥವನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ನಿಮಗೆ ಅದನ್ನು ಕೊಡುವಾಗ ಯಾವ ಗೌರವದಿಂದ ತಾಯಿಯನ್ನು ಕಳಿಸ್ಕೊಳ್ಬೇಕು ಹಾಗೆ ನಾನು ಕಳಿಸ್ಕೊಡ್ತಾ ಇರೋದು. ನೀವು ಗ್ರಂಥ ತಗೊಂಡು ಹೋಗ್ತೀನಿ ಅಂತ ಯಾವುದೋ ಬ್ಯಾಗಲ್ಲಿ ಹಾಕೊಂಡು ಹೊರಟೋಗ್ತೀಯ ಅಂತಯ್ಯ ಗಟ್ಟಿಯಾದ ಕ್ಯಾನ್ವಾಸ್ ಬ್ಯಾಗಲ್ಲಿ ಮಾಡಿ ನಿಮಗೆ ಕೊಡ್ತೀನಿ. ಇದರಲ್ಲೇ ತಗೊಂಡು ಹೋಗೋದು, ಯಾವುದೋ ಪ್ಲಾಸ್ಟಿಕ್ ಹೊರಗೆ ಹಾಕೊಂಡು ಹೋಗ್ಬಿಡ್ಬೇಡ ಅಂತ ಹೇಳಿ. ಮತ್ತೆ ನನಗೆ ಗೊತ್ತಿದೆ
ನಮ್ಮಲ್ಲಿ ಒಂದು ಪದ್ಧತಿ ಇದೆ, ವಿಗ್ರಹಗಳು ಭಿನ್ನ ಆದರೆ ನಾವು ಪೂಜೆ ಮಾಡೋಕ್ಕಾಗಲ್ಲ. ಹಾಗೆ ಈ ಗ್ರಂಥ ಯಾವುದೇ ಥರದಲ್ಲಿ ತಗೊಂಡು ಹೋಗುವಾಗ ಭಿನ್ನ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಬಾಕ್ಸ್ ಮಾಡಿಸಿ ಬಾಕ್ಸ್ ಒಳಗಡೆ ಗ್ರಂಥವನ್ನು ಹಾಕಿ ಕಳಿಸ್ತಾ ಇದ್ದೀವಿ. ಬಂದು ನಿರುವೆನು ಯಾರು ಬಂದು ನಿರುವೆನು ಯಾರು ಹರಿಯ ಬಲ್ಲರು ಜೀವಿಗಳಲ್ಲಿ ಹೊರೆವ ಹರಿಯ ಯಾರು ತಿಳಿಯ ಬಲ್ಲರು ಯಾರು ಹರಿಯ ಬಲ್ಲರು ಯಾರು ಯಾರು ಹರಿ ಬಂದು ನಿರುವೆಯೋ ಯಾರು ಹರಿಯ ಬಲ್ಲರು ಜೀವಿಗಳಲ್ಲಿ ಹೊರೆವ ಹರಿಯ ಯಾರು ತಿಳಿಯ ಬಲ್ಲಿ ಜಗಮಾಯೆಯೋ ಬಲ್ಲಿ ಜಗಮಾಯೆಯೋ ಯಾರು ಬಲಿ ಬಂದು ನಿರುವೆ ಯಾರು ಬಲಿ ಬಂದು ನಿರುವೆ ಯಾರು ಅರಿಯ ಬಲ್ಲರು ಜೀವಿಗಳಲ್ಲಿ ಕೊರೆವ ಹರಿಯ ಯಾರು ತಿಳಿಯ ಬಲ್ಲರು ಯಾರು ಹರಿಯ ತಾಯಿ ನೀನೇ ಹಗಲು ಇರುಳು ಕಾಯಬೇಕು ನನ್ನ ತಾಯಿ ನೀನೇ ಹಗಲು ಇರುಳು ಕಾಯಬೇಕು ನಮ್ಮನು ಈ ಮಾಯಾಶಕ್ಕೆ ಯಾರು ಎದ್ದೇಳಬೇಡಿ. ಈ ಮಾಯಾಶಕ್ಕೆ ಸಿಲುಕದಂತೆ ಹರಸಬೇಕು ನಮ್ಮನು ಹರಸಬೇಕು ನಮ್ಮನು ಯಾರು ಬಲಿ ಬಂದು ನಿರುವೆಯೋ ಯಾರು ಬಲಿ ಬಂದು ನಿರುವೆಯೋ ಯಾರು ಹರಿಯ ಬಲ್ಲರು ಜೀವಿಗಳಲ್ಲಿ ಹೊರೆವ ಹರಿಯ ಯಾರು ತಿಳಿಯ ಬಲ್ಲರು ಯಾರು ಹರಿಯ ಬಲ್ಲರು
ಯಾರು ತಿಳಿಯಬಲ್ಲರು ಯಾರು ಅರಿಯಬಲ್ಲರು ಯಾರು ತಿಳಿಯಬಲ್ಲರು ಯಾರು ಅರಿಯಬಲ್ಲರು ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಅಮ್ಮ ಅಮ್ಮ
ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಭಕ್ತರ ಪೊರೆಯಲು ದೇವಿಯ ವರವ ಭಕ್ತರ ಪೊರೆಯಲು ದೇವಿಯ ವರವ ಪಡೆದು ಹುಟ್ಟಿದ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿ ವರ್ಯರು ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿ ವರ್ಯರು ನಂಬುದ ನಿಮ್ಮರು ಬಂದಾಗ ಕೂತಗೆ ನಂಬುದ ನಿಮ್ಮರು ಬಂದಾಗ ಕೂತಗೆ ಮಮತೆಯ ತುಂಬಿದ ಅಪ್ಪಾಜಿ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಹಗಲು ഇരുಳು ದೇವಿಯ ಜಪಿಸುತ್ತ ಕಡೆದಿರಿ ಸಮಯವ ಭಕ್ತಿಯ ಅರಸುತ್ತ ಹಗಲು ഇരുಳು ದೇವಿಯ ಜಪಿಸುತ್ತ ಕಡೆದಿರಿ ಸಮಯವ ಭಕ್ತಿಯ ಅರಸುತ್ತ ಗಾಯತ್ರಿ ದೇವಿಯ ಮಂತ್ರವ ಪಠಿಸುತ್ತ ಗಾಯತ್ರಿ ಇಬ್ರು ಹಿಡ್ಕೊಳ್ಳಿ ಮಂತ್ರವ ಪಠಿಸುತ್ತ ಕಣ್ಣಿ ಬದುಕಿನ ಪೂರಣ ಜಪದಿ ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಅಂಧಕಾರವನ್ನು ಅಳಿಸುತ್ತ ಅಪ್ಪಾಜಿ ಭಕ್ತಿಯ ಮಾರ್ಗವ ತೋರುತ್ತ ಸಲಹನು ಅಂಧಕಾರವನ್ನು ಅಳಿಸುತ್ತ ಅಪ್ಪಾಜಿ ಭಕ್ತಿಯ ಮಾರ್ಗವ ತೋರುತ್ತ ಸಲಹನು ಆದಿರಿ ನೀವು ಭಕ್ತರ ಹೃದಯದಿ ಆದಿರಿ ನೀವು ಭಕ್ತರ ಹೃದಯದಿ ದೇವರ ರೂಪದ ಅಪಪಾದಿಯಾಗಿ ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಭಕ್ತರ ಪೊರೆಯಲು ದೇವಿಯ ವರವ ಪಡೆದು ಹುಟ್ಟಿದ ಅಪ್ಪಾಜಿ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ अमृतास्ताय विद्महे महाशक्तिनेत्राय धीमहि तन्नो अप्पाजि प्रचोदयात् ॐ सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः अम्मा सुवर्णरुष्टिं
ಮಗು ಯಾವಾಗಲೂ ನಗನಗ್ತಾರೆ, ಯಾವಾಗಲೂ ನಗನಗ್ತಾರೆ, ಯಾವಾಗಲೂ ನಗನಗ್ತಾರೆ. ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆನ್ ಸ್ಮೈಲ್. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಚೇರ್ ಬನ್ನಿಪ್ಪ ಜೆಂಟ್ಸ್ ವಾಲಂಟಿಯರ್. ಇವಾಗ ಒಂದು ಒಳಗಡೆ ಬಿಡ್ಬೇಡಿ, ಒಳಗಡೆ ಚೆಕ್ ಮಾಡಿ ವಾಲಂಟಿಯರ್ಸ್. ನಿಮ್ಮನ್ನ ತಳ್ಳಾಡ್ತಾರೆ ಜನ ಹಗ್ಗದ ಒಂದು. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರೋ, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರೋ, ಯಾರು ಅರಿಯಬಲ್ಲರೋ. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರೋ, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರೋ, ಯಾರು ಅರಿಯಬಲ್ಲರೋ. ಕೇಳದೆಯೇ ನೀನೆಲ್ಲ ಕೊಡುವೆಯೋ, ನೀನೆ ನನ್ನ ತಾಯಿಯೋ. ಕೇಳದೆಯೇ ನೀನೆಲ್ಲ ಕೊಡುವೆಯೋ, ನೀನೆ ನನ್ನ ತಾಯಿಯೋ. ಈ ಬಾಳ ಬವಣೆಯ, ಈ ಬಾಳ ಬವಣೆಯ ಕಂಡು ನಗುವೆಯೋ, ಈ ಬಾಳ ಬವಣೆಯ ಕಂಡು ನಗುವೆಯೋ. ಬಲ್ಲೆ ಈ ಜಗ ಮಾಯೆಯೋ, ಬಲ್ಲೆ ಈ ಜಗ ಮಾಯೆಯೋ. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರೋ, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರೋ, ಯಾರು ಅರಿಯಬಲ್ಲರೋ. ತಾಯಿ ನೀನೆ ಹಗಲು ಇರುಳು ಕಾಯಬೇಕು ನಮ್ಮನು, ತಾಯಿ ನೀನೆ ಹಗಲು ಇರುಳು ಕಾಯಬೇಕು ನಮ್ಮನು. ಈ ಮಾಯ ಪಾಶಕ್ಕೆ ಸಿಲುಕದಂತೆ, ಈ ಮಾಯ ಪಾಶಕ್ಕೆ ಸಿಲುಕದಂತೆ
ಹರಸಬೇಕು ನಮ್ಮನು ಹರಸಬೇಕು ನಮ್ಮನು ಯಾವ ರೂಪದಿ ಬಂದು ನಿಲುವೆಯೋ ಯಾವ ರೂಪದಿ ಬಂದು ನಿಲುವೆಯೋ ಯಾರು ಅರಿಯಬಲ್ಲರು ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು ಯಾರು ಅರಿಯಬಲ್ಲರು ನೀಡು ಅಭಯ ಮಾತೆ ಶಾರದೆ ನಿನ್ನ ಪಾದವ ನಂಬಿಕೆ ನೀಡು ಅಭಯ ಮಾತೆ ಶಾರದೆ ನಿನ್ನ ಪಾದವ ನಂಬಿಕೆ ನನ್ನದೇನಿದೆ ಎಲ್ಲ ನಿನ್ನದೇ ನನ್ನದೇನಿದೆ ಎಲ್ಲ ನಿನ್ನದೆ ನಿನ್ನ ಕರುಣೆಗೆ ಕಾದಿಗೆ ನಿನ್ನ ಕರುಣೆಗೆ ಕಾದಿಗೆ ಯಾವ ರೂಪದಿ ಬಂದು ನಿಲುವೆಯೋ ಯಾವ ರೂಪದಿ ಬಂದು ನಿಲುವೆಯೋ ಯಾರು ಅರಿಯಬಲ್ಲರು ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು ಯಾರು ಅರಿಯಬಲ್ಲರು ಯಾರು ತಿಳಿಯಬಲ್ಲರು ಯಾರು ಅರಿಯಬಲ್ಲರು वासुदेव
ಸುಂದರಿ ಮಾ ಅಂಬದಯಾ ಸಾಗರಿ ಮಾ ತ್ರಿಪುರ ಸುಂದರಿ ಮಾ ಅಂಬದಯಾ ಸಾಗರಿ ಮಾ ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ ಜಯ ಜಗ ಜನನಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ ಮಾ ಅಂಬ ಶ್ರೀ ಚಕ್ರವಾಸಿನಿ ಮಾ ಅಂಬ ಶ್ರೀ ಚಕ್ರವಾಸಿನಿ ಮಾ ಸಚ್ಚಿದಾನಂದ ರೂಪಿಣಿ ಮಾ ಸಚ್ಚಿದಾನಂದ ರೂಪಿಣಿ ಮಾ ಹೃದಯ ನಿವಾಸಿನಿ ಮಾ ಅಂಬ ಪಾಪ ವಿಮೋಚಿನಿ ಮಾ ಹೃದಯ ನಿವಾಸಿನಿ ಮಾ ಅಂಬ ಪಾಪ ವಿಮೋಚಿನಿ ಮಾ ಕರುಣಾರೂಪಿಣಿ ಮಾ ಅಂಬ ಸಂಘ ಜನನಿ ಮಾ ಕರುಣಾರೂಪಿಣಿ ಮಾ ಅಂಬ ಸಂಘ ಜನನಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ 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 ಮಾ ಭಕ್ತಿ ವಿದಾಯಿನಿ ಮಾ ಭಕ್ತಿ ವಿದಾಯಿನಿ ಮಾ ಅಂಬ ಮುಕ್ತಿ ಪ್ರದಾಯಿನಿ ಮಾ ಅಂಬ ಮುಕ್ತಿ ಪ್ರದಾಯಿನಿ ಮಾ ತ್ರಿಪುರ ಸುಂದರಿ ಮಾ ಅಂಬ ದಯಾ ಸಾಗರಿ ಮಾ ತ್ರಿಪುರ ಸುಂದರಿ ಮಾ ಅಂಬ ದಯಾ ಸಾಗರಿ ಮಾ ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ ಜಯ ಜಗ ಜನನಿ ಮಾ ಅಂಬ ಜಗದೋದ್ಧಾರಿಣಿ 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 ಮಾ ಅಂಬ ಶ್ರೀ ಚಕ್ರವಾಸಿನಿ ಮಾ ಅಂಬ ಶ್ರೀ ಚಕ್ರವಾಸಿನಿ ಮಾ ಸಚ್ಚಿದಾನಂದ ರೂಪಿಣಿ ಮಾ ಸಚ್ಚಿದಾನಂದ ರೂಪಿಣಿ ಮಾ ತ್ರಿಪುರ ಜನನಿ ತ್ರಿಪುರವಾಸಿನಿ
ದಯಾವರ್ಷಿಣಿ ತ್ರಿಪುರ ಜನನಿ ತ್ರಿಪುರವಾಸಿನಿ ದಯಾವರ್ಷಿಣಿ ಕರುಣಾ ಸಾಗರಿ ಹರ ಮನೋಹರಿ ಹರಿ ಸಹೋದರಿ ಜಯತು ಜಯ ಜಯತು ಜಯ ಜಗನ್ಮೋಹಿನಿ 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 ಶಕ್ತಿ ಚೇತನಾ ರೂಪಿಣಿ ದುಷ್ಟ ದಾನವ ಮರ್ದಿನಿ ಶಕ್ತಿ ಚೇತನಾ ರೂಪಿಣಿ ದುಷ್ಟ ದಾನವ ಮರ್ದಿನಿ ಶಿಷ್ಟ ಕುಲ ರಕ್ಷಿಣಿ ಕಲ್ಯಾಣಿ ಈಶ್ವರಿ ಶ್ರೀ ಸೌಖ್ಯದಾಯಿನಿ ಶಿಷ್ಟ ಕುಲ ರಕ್ಷಿಣಿ ಕಲ್ಯಾಣಿ ಈಶ್ವರಿ ಶ್ರೀ ಸೌಖ್ಯದಾಯಿನಿ ಪದ್ಮ ಪಾದವನಿಟ್ಟು ಬಾತಾಯಿ ಆರತಿಗೆ ಜಯತು ಜಯ ಜಯತು ಜಯ ವಿಶ್ವ ವಿನೋದಿನಿ 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 ಪತಿತ ಪಾವನಿ ಮಂಗಳೇ ವರದೆ ಭವಾನಿ ಸುಗುಣೆ ಪತಿತ ಪಾವನಿ ಮಂಗಳೇ ವರದೆ ಭವಾನಿ ಹಂಸಿನಿ ಶುಭದಾ ಭೂಷಿಣಿ ಹ್ರೀಂಕಾರಿ ಅಭೀಷ್ಟದಾಯಿನಿ ಹಂಸಿನಿ ಶುಭದಾ ಭೂಷಿಣಿ ಅಭೀಷ್ಟದಾಯಿನಿ ಅಂಬಿಕೆ ಅಘನಾಶಿನಿ ಬಾಂಬೆ ಆರತಿಗೆ ಜಯತು ಜಯ ಜಯತು ಜಯ ಭಕ್ತ ಮನೋಲಾಸಿನಿ 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 ತ್ರಿಪುರ ಜನನಿ ತ್ರಿಪುರವಾಸಿನಿ ದಯಾವರ್ಷಿಣಿ ಕರುಣಾ ಸಾಗರಿ ಹರ ಮನೋಹರಿ ಹರಿ ಸಹೋದರಿ ಜಯತು ಜಯ ಜಯತು ಜಯ ಜಗನ್ಮೋಹಿನಿ 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 ನಾ ಕಂಡೆನು ವಿಸ್ಮಯವನು ಆಧ್ಯಾತ್ಮದ ಸಾರಥಿಯ ಪಾಜಿಯನು ನಾ ಕಂಡೆನು ವಿಸ್ಮಯವನು ಆಧ್ಯಾತ್ಮದ ಸಾರಥಿಯ ಪಾಜಿಯನು ಶ್ರೀಕರದಿ ಹರಸಿದರು ನಮ್ಮ ಸುಜ್ಞಾನವ ಬೆಳಗಿದರು ಶ್ರೀಕರದಿ ಹರಸಿದರು ನಮ್ಮ ಸುಜ್ಞಾನವ ಬೆಳಗಿದರು ನಾ ಕಂಡೆನು
ವಿಸ್ಮಯವನು ಆಧ್ಯಾತ್ಮದ ಸಾರಥಿಯಪ್ಪಾಜಿಯನು ಬಾಳದಾರಿಯ ಬೇಗೆ ಕಳೆದಿಹ ವರದಾತ ಅಪ್ಪಾಜಿ ಅಮ್ಮ ಎಂದರೆ ಓಡಿ ಬರುತ್ತಿಹ ಆತ್ಮಬಂಧು ಅಪ್ಪಾಜಿ ಗುರುವರನ ಬಳುವಳಿಗೆ ಜಗದಂಬೆ ವರಸುತ್ತನೆ ಬಳುವಳಿಗೆ ಜಗದಂಬೆ ವರಸುತ್ತನೆ ಶ್ರೀಕರದಿ ಹರಸಿದರು ನಮ್ಮ ಸುಜ್ಞಾನವ ಬೆಳಗಿದರು ಶ್ರೀಕರದಿ ಹರಸಿದರು ನಮ್ಮ ಸುಜ್ಞಾನವ ಬೆಳಗಿದರು ನಾ ಕಂಡೆನು ವಿಸ್ಮಯವನು ಆಧ್ಯಾತ್ಮದ ಸಾರಥಿಯಪ್ಪಾಜಿಯನು ನೈಜ ಕಲಿಕೆಯ ಕೊಡುಗೆ ನೀಡುವ ಜ್ಞಾನದಾತ ಅಪ್ಪಾಜಿ ಮನ್ನಿಸುತ್ತಲೇ ನಿತ್ಯ ನಡೆಸುವ ನಿಜ ಬಂಧು ಅಪ್ಪಾಜಿ ಸಾಧನೆಯ ಚಳುವಳಿಗೆ ಶ್ರೀಮಾತೆ ವರಮಗನೇ ಸಾಧನೆಯ ಚಳುವಳಿಗೆ ಶ್ರೀಮಾತೆ ವರಮಗನೇ ಶ್ರೀಕರದಿ ಹರಸಿದರು ನಮ್ಮ ಸುಜ್ಞಾನವ ಬೆಳಗಿದರು ಶ್ರೀಕರದಿ ಹರಸಿದರು ನಮ್ಮ ಸುಜ್ಞಾನವ ಬೆಳಗಿದರು ನಾ ಕಂಡೆನು ವಿಸ್ಮಯವನು ಆಧ್ಯಾತ್ಮದ ಸಾರಥಿಯಪ್ಪಾಜಿಯನು ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಮನೆ ಮನೆಯಲ್ಲಿ 108 ಬಾರಿ ಮನದಿ 1008 ಸಾರಿ ಪ್ರಾರ್ಥಿಸುತ್ತಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಸಮಾಜದ ಏಳಿಗೆಗೆ ಅವತರಿಸಿರೋ ಯೋಗಿಯೋ ಸಮಾಜದ ಏಳಿಗೆಗೆ ಅವತರಿಸಿರೋ ಯೋಗಿಯೋ
ಯಾವುದೇ ಮಿತಿಗೂ ಸಿಲುಕದಂತ ಯಾವುದೇ ಮಿತಿಗೂ ಸಿಲುಕದ ಆನಂದವ ಪಡೆದೇವಾ ಅನುಗ್ರಹವನ್ನು ಪಡೆದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಅಪ್ಪಾಜಿ ಶರಣಲ್ಲಿ ಜನ್ಮಾಂತರದ ಮುಕ್ತಿಯೋ ಅಪ್ಪಾಜಿ ಶರಣಲ್ಲಿ ಜನ್ಮಾಂತರದ ಮುಕ್ತಿಯೋ ಭಕ್ತಿಗೆ ಪ್ರೇಮವ ತುಂಬಿದಂತ ಭಕ್ತಿಗೆ ಪ್ರೇಮವ ತುಂಬಿದಂತ ಅಪ್ಪನ ಪಡೆದೇವಾ ಪರಮಾತ್ಮನ ಪಡೆದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಅಪ್ಪಾಜಿ ಮಾತಲ್ಲಿ ಅಪರಿಮಿತ ಶಕ್ತಿಯೋ ಅಪ್ಪಾಜಿ ಮಾತಲ್ಲಿ ಅಪರಿಮಿತ ಶಕ್ತಿಯೋ ಲೋಕದ ಮಿತಿಯ ಮೀರಿದಂತ ಲೋಕದ ಮಿತಿಯ ಮೀರಿದಂತ ಅಮ್ಮನ ಪಡೆದೇವಾ ಶ್ರೀಮಾತೆಯ ಪಡೆದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಮನೆ ಮನೆಯಲ್ಲಿ 108 ಬಾರಿ ಮನ ಮನದಿ 1008 ಸಾರಿ ಪ್ರಾರ್ಥಿಸುತ್ತಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಮನೆ ಮನೆಯಲ್ಲಿ 108 ಬಾರಿ ಮನ ಮನದಿ 1008 ಸಾರಿ ಪ್ರಾರ್ಥಿಸುತ್ತಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಸಮಾಜದ ಏಳಿಗೆಗೆ ಅವತರಿಸಿರೋ ಯೋಗಿಯೋ ಸಮಾಜದ ಏಳಿಗೆಗೆ ಅವತರಿಸಿರೋ ಯೋಗಿಯೋ ಯಾವುದೇ ಮಿತಿಗೂ ಸಿಲುಕದಂತ ಯಾವುದೇ ಮಿತಿಗೂ ಸಿಲುಕದ ಆನಂದವ ಪಡೆದೇವಾ ಅನುಗ್ರಹವನ್ನು ಪಡೆದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಅಪ್ಪಾಜಿ
ಶರಣಲ್ಲಿ ಜನ್ಮಾಂತರದ ಮುಕ್ತಿಯೋ ಅಪ್ಪಾಜಿ ಶರಣಲ್ಲಿ ಜನ್ಮಾಂತರದ ಮುಕ್ತಿಯೋ ಭಕ್ತಿಗೆ ಪ್ರೇಮವ ತುಂಬಿದಂತ ಭಕ್ತಿಗೆ ಪ್ರೇಮವ ತುಂಬಿದಂತ ಅಪ್ಪನ ಪಡೆದೇವಾ ಪರಮಾತ್ಮನ ಪಡೆದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಅಪ್ಪಾಜಿ ಮಾತಲ್ಲಿ ಅಪರಿಮಿತ ಶಕ್ತಿಯೋ ಅಪ್ಪಾಜಿ ಮಾತಲ್ಲಿ ಅಪರಿಮಿತ ಶಕ್ತಿಯೋ ಲೋಕದ ಮಿತಿಯ ಮೀರಿದಂತ ಲೋಕದ ಮಿತಿಯ ಮೀರಿದಂತ ಅಮ್ಮನ ಪಡೆದೇವಾ ಶ್ರೀಮಾತೆಯ ಪಡೆದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಮನೆ ಮನೆಯಲ್ಲಿ 108 ಬಾರಿ ಮನ ಮನದಿ 1008 ಸಾರಿ ಪ್ರಾರ್ಥಿಸುತ್ತಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಜಪಿಸುತ್ತಲಿದ್ದೇವಾ ಮಂತ್ರವ ಜಪಿಸುತ್ತಲಿದ್ದೇವಾ ಸೈಡಿಂದ 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 ಬಾ ನೀನಾ ಪೂರ್ತಿ ಕಾಲಿಂದ ಬರ ಅಣ್ಣ ಹಿಂದೆ ಬನ್ನಿ. ಹಲೋ, ಹಿಂದೆ ಬನ್ನಿ. लोका समस्ता सुखिनो भवन्तु लोका समस्ता सुखिनो भवन्तु
समस्तसन्मङ्गलानि भवन्तु ॐ शान्ति शान्ति शान्तिः हरि ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु दुर्गा संस्थानಕ್ಕೆ दुर्गा संस्थानಕ್ಕೆ दुर्गा संस्थानಕ್ಕೆ ಶ್ರೀಮಾತ ಅಪ್ಪಾಜಿಯವರಿಗೆ ಶ್ರೀಮಾತ ಅಪ್ಪಾಜಿಯವರಿಗೆ ಶ್ರೀಮಾತ ಅಪ್ಪಾಜಿಯವರಿಗೆ ಸೃಷ್ಟಿಸಿದ ಸಮಸ್ತ ಸನ್ಮಂಗಳಾಗಿ ಭವಂತು. ಎಲ್ಲರಿಗೂ ಜಯಮಾತೆಯ ಪೂರ್ಣ ಆಶೀರ್ವಾದಗಳು ಉಪಹಾರಗಳಿಗೆ ಹಿಡಿತಿತ್ತು. ಜೈ ಶ್ರೀಮಾತಾ ಯಾವಾಗಲೂ ನೆನೆಯುತ್ತಾರೆ, ಯಾವಾಗಲೂ ನೆನೆಯುತ್ತಾರೆ. ಅಪ್ಪಾಜಿ ಜೊತೆ ಜೈ ಶ್ರೀಮಾತಾ.